ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ರೈತರ ಏಳಿಗೆಗಾಗಿ ಹಗಲಿರುಳು ದುಡಿಯುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸ್ವಾಮಿನಾಥನ್ ವರದಿ ಜಾರಿಗೆ ತರಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿವೆ. ಈರಣ್ಣ ಕಡಾಡಿ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಕಲಬುರಗಿ ವಿಭಾಗ ಬೀದರ್ ವತಿಯಿಂದ ಆಹಾರದ ಕಿಟ್ ವಿತರಣೆ. ಬೂಟ್ ಪಾಲಿಶ್ ಮತ್ತು ತರಕಾರಿ ಮಾರುವ ಮಹಿಳೆಗೆ ಕಿಟ್ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ. ರೇವಣಸಿದ್ದಪ್ಪ ಜಲಾದೆ. ಸಂತಪುರ ಸಿದ್ದರಾಮೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆ. ಪತ್ರಿಕೆ ಜನರ ಧ್ವನಿಯಾಗಿದೆ. ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು. ಬೆಲೆ ಕುಸಿತ ರೈತನ ಮೊಗದಲ್ಲಿ ನಗೆ ಮೂಡಿಸಿದ ಈರುಳ್ಳಿ ಶೇಖರಣಾ ಘಟಕ. ಈ ಯೋಜನೆಯ ಸದ್ಬಳಕೆಯಿಂದ ಆರ್ಥಿಕ ಸಂಕಷ್ಟದಿಂದ ಬಚಾವಾದ ರೈತರು. ಕಟ್ಟಡ ಕಾರ್ಮಿಕರಿಗೆ ಆಹಾರದ ಕಿಟ್ ವಿತರಣೆ. ಕೋವಿಡ್ನಿಂದ ಲಕ್ಷಾಂತರ ಜನ ಜೀವ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಕಾರ್ಮಿಕರಿಗೆ ಸಹಾಯ ಹಸ್ತದ ಅವಶ್ಯಕತೆ ಇದೆ. ಶಾಸಕ ಈಶ್ವರ್ ಖಂಡ್ರೆ. ಎಗ್ಗಿಲ್ಲದೆ ಸಾಗುತ್ತಿದೆ ಬಯೋಡೀಸೆಲ್ ಅಕ್ರಮ ಮಾರಾಟ ದಂಧೆ. ಅಧಿಕಾರಿಗಳ ಆದೇಶಕ್ಕೂ ಕಿಮ್ಮತ್ತಿಲ್ಲ ಇಲ್ಲಿ. ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಯಥಾವತ್ತಾಗಿ ನಡೆಯುತ್ತಿದೆ ಅಕ್ರಮ ಮಾರಾಟ. ರಾಜ್ಯಸಭಾ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಶ್ರೀ ಈರಣ್ಣ ಕಡಾಡಿಯವರು ಬೀದರ್ ಜಿಲ್ಲೆಗೆ ಭೇಟಿ ನೀಡಿ ಪತ್ರಿಕಾಗೋಷ್ಠಿ ನಡೆಸಿದರು. ಸ್ವಾಮಿನಾಥನ್ ವರದಿಯನ್ನು ಅತ್ಯಂತ ನಿಷ್ಠೆಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತರಲು ನಿರಂತರ ಪ್ರಯತ್ನಿಸುತ್ತಿವೆ ಎಂದು ಶ್ರೀ ಈರಣ್ಣ ಕಡಾಡಿ ತಿಳಿಸಿದರು. ರೈತರ ಆದಾಯ ದ್ವಿಗುಣಗೊಳಿಸುವ ಪ್ರಯತ್ನ ಸರ್ಕಾರದ ವತಿಯಿಂದ ನಡೆಯುತ್ತಿದೆ. ರೈತ ತನ್ನ ಜಮೀನಿನಲ್ಲಿ ಬೀಜ ಬಿತ್ತನೆಯಿಂದ ಹಿಡಿದು ಬೆಳೆಯನ್ನು ಕಟಾವು ಮಾಡಿ ಮಾರ್ಕೆಟ್ಗೆ ಒಯ್ಯುವವರೆಗೆ ಏನು ಖರ್ಚು ಮಾಡುತ್ತಾನೆ, ಆ ಖರ್ಚಿನ 1.5% ಆದಾಯ ಬರಬೇಕು ಎನ್ನುವ ಸ್ವಾಮಿನಾಥನ್ ಸಲಹೆ ಪ್ರಾಮಾಣಿಕವಾಗಿ ಜಾರಿಗೆ ತರುತ್ತಿದೆ ಎಂದರು. ಸ್ವಾಮಿನಾಥನ್ ಅವರು ರೈತರ ಹಿತಾಸಕ್ತಿಗಾಗಿ ಅನೇಕ ನಿಯಮಗಳನ್ನು ಜಾರಿಗೆ ತಂದಿದ್ದರು. ಅವರ ವರದಿಯನ್ನು ಪ್ರಾಮಾಣಿಕವಾಗಿ ಜಾರಿಗೆ ತರಲು ಸರ್ಕಾರಗಳು ಪ್ರಯತ್ನಿಸುತ್ತಿವೆ. ಆದರೆ ವಿರೋಧ ಪಕ್ಷಗಳು ರೈತರ ಹೆಗಲ ಮೇಲೆ ಬಂದೂಕು ಇಟ್ಟು ಮೋದಿಯವರನ್ನು ನೇರವಾಗಿ ಗುರಿ ಮಾಡಲು ಹೊರಟಿವೆ. ವಿರೋಧ ಪಕ್ಷಗಳು ಸರ್ಕಾರದ ನಿಜವಾದ ವೈಫಲ್ಯಗಳನ್ನು ಎತ್ತಿ ಹಿಡಿಯದೆ ಅವರಿಗೆ ಏನೂ ವಿಷಯ ಸಿಗದೇ ಇದ್ದ ಪಕ್ಷದಲ್ಲಿ ಕೃಷಿ ಕಾನೂನುಗಳ ಬಗ್ಗೆ ರೈತರಲ್ಲಿ ತಪ್ಪು ಮಾಹಿತಿ ಮೂಡಿಸುತ್ತಿವೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿಯಾಗಿದೆ ಎಂದು ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸ್ತಾ ಇವೆ. ಆದರೆ ವಿರೋಧ ಪಕ್ಷಗಳು ನಿಜವಾಗಿಯೂ ವಿರೋಧ ಪಕ್ಷದಲ್ಲಿ ನಿಂತು ಸರ್ಕಾರಕ್ಕೆ ಉತ್ತಮ ಮಾರ್ಗದರ್ಶನ ಮಾಡುವ ಕೆಲಸ ಮಾಡಬೇಕು ಎಂದು ಈರಣ್ಣ ಕಡಾಡಿಯವರು ತಿಳಿಸಿದರು. ದೇಶದ ರಾಜಕಾರಣದಿಂದಲೇ ಕಾಂಗ್ರೆಸ್ ಪಕ್ಷ ಆಲ್ಔಟ್ ಆಗುತ್ತಿರುವ ಇಂದಿನ ಸಂದರ್ಭದಲ್ಲಿ ರಚನಾತ್ಮಕ ಕೆಲಸದ ಮೂಲಕ ಸರ್ಕಾರಕ್ಕೆ ಉತ್ತಮ ಮಾರ್ಗದರ್ಶನ ಮಾಡಬೇಕು ಎಂದರು. ಸರ್ಕಾರ ಲಸಿಕೆ ಅಭಿವೃದ್ಧಿಪಡಿಸಿ ಇಡೀ ದೇಶದ 30 ಕೋಟಿಗೂ ಹೆಚ್ಚು ಜನತೆಗೆ ಲಸಿಕೆ ನೀಡುವ ಕೆಲಸ ಮಾಡಿದೆ. ಇಂತಹ ಕೊರೋನಾ ಕಾಲದಲ್ಲಿ 75,000 ಕೋಟಿ ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರೈತರಿಗೆ ಮೀಸಲಿಡಲಾಗಿದೆ. ಆಹಾರದ ಭದ್ರತೆ ನೀಡುವ ಉದ್ದೇಶ ಇಟ್ಟುಕೊಂಡು ದೇಶದ 70 ಕೋಟಿ ಜನರಿಗೆ 2 ಕೋವಿಡ್ ಸಂಕಷ್ಟದ ಸಮಯದಲ್ಲಿ ರೇಷನ್ ಕಿಟ್ ಹಂಚಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ರೈತ ಮೋರ್ಚಾ ಬೀದರ್ನ ಮುಖಂಡರಾದ ಶ್ರೀ ಕುಶಲರಾವ್ ಪಾಟೀಲ್ ಗಾದ್ಗಿ, ರೈತ ಮೋರ್ಚಾ ಬೀದರ್ ಜಿಲ್ಲಾ ಉಸ್ತುವಾರಿಗಳಾದ ಶ್ರೀ ಧರ್ಮಣ್ಣ ದೊಡ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದ್ವಿಗುಣ ಮಾಡ್ತಕ್ಕಂಥ ಒಂದು ಕಲ್ಪನೆ ಇಟ್ಕೊಂಡು ಯಾವ ಡಾಕ್ಟರ್ ಸ್ವಾಮಿನಾಥನ್ ಅವರು ವರದಿಯನ್ನು ಕೊಟ್ಟಿದ್ರು, ಒಬ್ಬ ರೈತ ತನ್ನ ಜಮೀನಿನಲ್ಲಿ ಬೀಜವನ್ನು ಬಿತ್ತನೆ ಮಾಡಿದಿಂದ ಹಿಡ್ಕೊಂಡು ಆ ಬೆಳೆಯನ್ನು ಕಟಾವು ಮಾಡಿ ಮಾರ್ಕೆಟ್ಗೆ ಒಯ್ಯುವವರೆಗೆ ಏನು ಖರ್ಚು ಮಾಡ್ತಾನೆ ಆ ಖರ್ಚಿನ 1.5% ಆದಾಯ ಬರಬೇಕು ಅನ್ನುವಂಥ ಸಲಹೆಯನ್ನು ಏನು ಸರ್ಕಾರ ಕೊಟ್ಟಿದ್ರು ಅದನ್ನು ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಎರಡೂ ಸರ್ಕಾರಗಳು, ರಾಜ್ಯದ ಮತ್ತು ಕೇಂದ್ರ ಸರ್ಕಾರಗಳು ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಆದರೆ ಇದರ ಮಧ್ಯೆ ವಿರೋಧ ಪಕ್ಷಗಳು ಒಂದು ವ್ಯವಸ್ಥಿತವಾದಂಥ ವಿರೋಧ ಪಕ್ಷವಾಗಿ ಸರ್ಕಾರದ ನಿಜವಾದ ವೈಫಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡದೆ ಅವ್ರಿಗೇನೂ ಆಶ್ರಯ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಕೃಷಿ ಕಾನೂನುಗಳ ವಿರುದ್ಧವಾಗಿ ರೈತರನ್ನ ಎತ್ತಿ ಕಟ್ಟತಕ್ಕಂಥ ಕೆಲಸ ಮತ್ತು ರೈತರ ಹೆಗಲ ಮೇಲೆ ಬಂದೂಕಿಟ್ಟು ಮೋದಿಯವರಿಗೆ ಗುರಿ ಮಾಡಿರ್ತಕ್ಕಂಥದ್ದು ಕೂಡ ತಮ್ಮೆಲ್ಲರಿಗೆ ಗೊತ್ತಿದೆ ಅಂತ ನನಗೆ ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಅವರೇನು ಚಟುವಟಿಕೆ ಮಾಡ್ತಾ ಇದ್ದಾರೆ, ಮೊನ್ನೆ ಒಂದು ಪ್ರತಿಭಟನೆ ಕೂಡ ಮಾಡಿದರು. ಪೆಟ್ರೋಲ್ ಬೆಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ, 100 ನಾಟ್ ಔಟ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ನಾನು ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷದ ಅನೇಕ ಮುಖಂಡರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ದೇಶದ ಸಾಮಾನ್ಯ ರೈತರಿಗೆ ಮುಟ್ಟಿಸ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ನಮ್ಮ ಮೋರ್ಚಾ ಇವತ್ತು ವಹಿಸ್ತಾ ಇದೆ. ಅನೇಕ ಯೋಜನೆಗಳು ಇವತ್ತು ಬಂದಿದ್ದಾವೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಆ ಎಲ್ಲ ಯೋಜನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಮ್ಮ ರೈತರಿಗೆ ತಿಳುವಳಿಕೆ ಹೇಳೋದ್ರ ಮುಖಾಂತರ ಮತ್ತು ಆ ಯೋಜನೆಯ ಫಲಾನುಭವಿ ಆಗಬೇಕು ಅನ್ನುವಂಥ ಕಾರಣದಿಂದ ನಾವು ಸರ್ಕಾರ ಮತ್ತು ರೈತರ ನಡುವೆ ರೈತ ಮೋರ್ಚಾ ಒಂದು ಕೊಂಡಿಯಾಗಿ, ಒಂದು ಸಂಪರ್ಕ ಸೇತುವೆಯಾಗಿ ನಾವು ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ರೈತ ಮೋರ್ಚಾ ಮಾಡ್ತಾ ಇದೆ.
ಅದಲ್ಲದೆ ನಾವು ಜಿಲ್ಲೆಯ ಪ್ರವಾಸದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮುಖಾಂತರ ಇರ್ಬೋದು ಅಥವಾ ಬೇರೆ ಬೇರೆ ರೈತರನ್ನು ಭೇಟಿಯಾಗೋದ್ರ ಮುಖಾಂತರ ಇರ್ಬೋದು, ಅವರೆಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಸರ್ಕಾರದ ಬಗ್ಗೆ ಅವರಿಗಿರ್ತಕ್ಕಂಥ ನಿರೀಕ್ಷೆಗಳೇನು, ಏನಾದರೂ ಬದಲಾವಣೆ ಕೇಳ್ತಾ ಇದ್ದಾರೆ ಈ ಯೋಜನೆಗಳ ಬಗ್ಗೆ ಅನ್ನುವಂಥದ್ದನ್ನು ಕೂಡ ಮಾಹಿತಿ ತಗೊಂಡು ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಕಲಬುರಗಿ ವಿಭಾಗ ಬೀದರ್ ಹಾಗೂ ಸಮೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಬೀದರ್ ವತಿಯಿಂದ ನಗರದ ನೌಬಾದ್ನಲ್ಲಿರುವ ಜನಸೇವಾ ಶಾಲೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಹಾಗೂ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಗುರುತಿಸದ ಬಡವರಿಗೆ ಹಾಗೂ ಇನ್ನಿತರ ಹಿಂದುಳಿದವರಿಗೆ ಆಹಾರದ ಕಿಟ್ಟನ್ನು ವಿತರಣೆ ಮಾಡಲಾಯಿತು. ಜನಸೇವಾ ಶಾಲೆಯ ಅಧ್ಯಕ್ಷರಾದ ಶ್ರೀ ರೇವಣಸಿದ್ದಪ್ಪ ಜಲಾದಿಯವರು ಮಾತನಾಡಿ, ಇಡೀ ದೇಶಕ್ಕೆ ಕೋವಿಡ್ ವೈರಸ್ ಅಪ್ಪಳಿಸಿ ಅನೇಕ ಬಡ ಕುಟುಂಬಗಳು ಬೀದಿ ಪಾಲಾಗಿವೆ, ಸಾಕಷ್ಟು ವ್ಯವಹಾರಗಳು ಹಾಳಾಗಿವೆ. ಹೀಗಾಗಿ ಸರ್ಕಾರಗಳು ಕೂಡ ಕೆಲವು ಆಟೋ ರಿಕ್ಷಾ ಚಾಲಕರಿಗೆ ಹಾಗೂ ಕಲಾವಿದರಿಗೆ ಹೀಗೆ ಅನೇಕ ಜನ ಬಡವರಿಗೆ ಸಹಾಯ ಮಾಡಿವೆ. ಕಲ್ಯಾಣ ಕರ್ನಾಟಕ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘವು ಜಿಲ್ಲೆಯ ಬಡವರಿಗೆ ಆಹಾರದ ಕಿಟ್ ನೀಡಲು ಮುಂದೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಬಡವರ ಪಟ್ಟಿ ಕೇಳಿದಾಗ ನಾನು ಸುಮಾರು 500ಕ್ಕೂ ಹೆಚ್ಚು ಜನರ ಪಟ್ಟಿ ಕೊಟ್ಟಿದ್ದೆ. ಆದರೆ ಅವರು 400 ಜನರಿಗೆ ಕಿಟ್ ನೀಡುವ ಪ್ರಯತ್ನ ಮಾಡಿದ್ದಾರೆ. ರಸ್ತೆ ಬದಿಯಲ್ಲಿ ಬೂಟ್ ಪಾಲಿಷ್ ಮಾಡುವ ಹುಡುಗನಿಗೆ ಯಾರೂ ಗುರುತಿಸಿಲ್ಲ. ರಸ್ತೆ ಪಕ್ಕದಲ್ಲಿ ಕುಳಿತು ತರಕಾರಿ ಮಾರುವ ಮಹಿಳೆಗೆ ಯಾರೂ ಗುರುತಿಸಿಲ್ಲ. ಇಂತಹ ನೂರಾರು ಬಡ ಕುಟುಂಬಗಳಿಗೆ ಬದುಕಿಗೆ ಬೇಕಾಗುವ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು. ಥರ್ಮಸ್ಗಳು, ವಾಟರ್ ಕ್ಯಾನ್ಗಳು, ಇಸ್ತ್ರಿ ಪೆಟ್ಟಿಗೆಗಳು, ಪ್ಲಾಸ್ಟಿಕ್ ಬಕೆಟ್ಗಳು, ಸ್ಟೀಲ್ ಡಬ್ಬಿಗಳು ಸೇರಿದಂತೆ ದಿನನಿತ್ಯ ಬೀದಿ ಬದಿಯ ವ್ಯಾಪಾರಿಗಳಿಗೆ ಸಹಕಾರಿಯಾಗುವ ವಸ್ತುಗಳನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಗುರುನಾಥ್ ರಾಜಗಿರ, ಪುನೀತ್ ಸಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಜಗತ್ತಿಗೆ ಒಂದು ಕರೋನಾ ಮಹಾಮಾರಿ ಬಂದು ಬಡ್ದಿದೆ. ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗಿವೆ. ಸಾಕಷ್ಟು ವ್ಯವಹಾರಗಳು, ಬಿಸ್ನೆಸ್ ಅಂತವೆಲ್ಲ ಹಾಳಾಗೋಗಿವೆ. ಸೊ ಅನೇಕ ಆದಷ್ಟು ಪ್ರಯತ್ನ ಮಾಡಿ ಸರ್ಕಾರ ಕೂಡ ಒಂದಿಷ್ಟು ಸಹಾಯ ಮಾಡ್ತಾ ಇದೆ. ಕೆಲವರಿಗೆಲ್ಲ ಬೇರೆ ಬೇರೆ ಥರ ಇರ್ಬೋದು, ಆಟೋ ರಿಕ್ಷಾಕ್ಕೆ ನೇರವಾಗಿ 3,000 ಸಾವಿರ ಹಾಕಿರ್ಬೋದು, ಬೇರೆ ಬೇರೆ ಕೂಲಿ ಕಾರ್ಮಿಕರಿಗೆ ಕೂಡ 5,000 ಸಾವಿರ ಕೊಡ್ತಕ್ಕಂಥ ಆಗಿರ್ಬೋದು. ಸೊ ಮಾಡಿದೆ ಅನೇಕ ಏನಪ್ಪ ಅಂತಂದ್ರೆ ಯೋಜನೆಗಳನ್ನು ಸರ್ಕಾರ ಮುಖಾಂತರ ಮಾಡಿದೆ. ಅದು ಸಾಕಷ್ಟು ಕೂಡ ಮಾಡಿಲ್ಲ ಇನ್ನು. ಸೊ ಹಾಗೆ ಕಳೆದ ತಿಂಗಳ ನಾವು ಕಲ್ಯಾಣ ಕರ್ನಾಟಕ ಆದರಣೀಯ ಪಾಟೀಲ್ ಜಿಯವರ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಸೊ ನಾನೇ ಒಂದು ಪ್ರಸ್ತಾವ ಮಾಡಿದೆ, ನೋಡಿ ನಾವು ಈ ಯೋಜನೆ ಎಲ್ಲ ಮಾಡ್ತಾ ಇದ್ದೀವಿ ಒಂದು ಭಾಗ, ಆದ್ರೆ ಈಗ ಈ ತರ ಜನರು ಬಹಳ ಕಷ್ಟದಾಗಿದ್ದಾರೆ. ಅವರಿಗೊಂದು ಸಹಾಯ ಮಾಡ್ತಕ್ಕಂಥದ್ದು ಬೀದಿಯಲ್ಲಿ ಕೂತು ವ್ಯಾಪಾರ ಮಾಡ್ತಕ್ಕಂಥವ್ರು ಯಾರು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿಲ್ಲ, ಯಾರು ಗುರುತಿಸಿಲ್ಲ. ಬಹುಶಃ ನೀವು ಬೇರೆ ಬೇರೆ ಯಾರೇ ಕೂಲಿ ಕಾರ್ಮಿಕ ಅಂತ ನೀವು ಐಡೆಂಟಿ ಕಾರ್ಡ್ ಇದ್ರೆ ನೀವು ಖಾತೆಗೆ ಬಂದು ಬಿದ್ದಿರ್ಬೋದು, ಅದು ಪ್ರಶ್ನೆ ಬೇರೆ. ಯಾರು ಈ ಬೀದಿ ವ್ಯಾಪಾರ ಗುರುತಿಸಿಲ್ಲ ಅಂಥವ್ರಿಗೆ ನಾವು ಏನಾದರೂ ಸಹಾಯ ಮಾಡ್ಬೇಕು ಸರ್ ಅಂತ ವಿನಂತಿ ಮಾಡ್ಕೊಂಡಾಗ ಎಷ್ಟು ಆಗ್ಬೋದು ಅಂತ ಕೇಳಿದೆ. ನಾನು ನನ್ನ ಜಿಲ್ಲೆಯಿಂದ 500 ಜನರ ಪಟ್ಟಿ ಕೊಟ್ಟಿದ್ದೀನಿ. ಬೀದರ್ ತಾಲೂಕದಾಗ ಒಂದು 100, ಬಾಲ್ಕಿದಾಗ ಒಂದು 25, ಅವರದ್ದಾಗ ಒಂದು 25, ಈ ಥರ ಒಟ್ಟು 500 ಪಟ್ಟಿ ಕೊಟ್ಟ. ಒಟ್ಟು 400 ಜನರಿಗೆ ಕಿಟ್ ಅವ್ರು ಕೊಟ್ಟಿದ್ದಾರೆ. ಎಂಥ ಕಿಟ್ ಕೊಟ್ಟಿದ್ದೀರಿ? ಬೂಟ್ ಪಾಲಿಶ್ ಮಾಡೋರು ಕಿಟ್ ಇನ್ನೂ ತಾನೇ ಯಾರು ಕೊಟ್ಟಿಲ್ಲ ಸರ್. ರಸ್ತೆ ಮೇಲೆ ಇಟ್ಕೊಂಡು ತರಕಾರಿ ಮಾಡೋದಂತ ಮಹಿಳೆ ಬಗ್ಗೆ ಯಾರು ಕಿಟ್ ಮಾಡಿಲ್ಲ, ಬಟ್ ನಾವು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಸಲೂನ್ ದುಕಾನದವ್ರು ಪಾಪ ಭಾಳ ಕಷ್ಟ ಇದೆ, ಎಲ್ಲ ಬಂದಿದೆ. ಒಂದು ಕಿಟ್ ನಾವು ಕೊಡ್ತಾ ಇಲ್ಲ, ಕಮಸ್ ಕಮ್ ಅದು ಮೋಸ್ಟ್ಲಿ ಅವು ಕಿಟ್ ಏನೋ ಹಾಳಾಗಂತ ಕಿಟ್ ಅಲ್ಲಿವು. ಅವು ಇಡೀ ಅವ್ರನ್ನ 4-5 ವರ್ಷ ಉಪಯೋಗ ಮಾಡ್ಬೋದು, 10 ವರ್ಷ ಉಪಯೋಗ ಮಾಡಿ. ಇಸ್ತ್ರಿ ಇದೆ 20 ವರ್ಷ ಆದ್ರೂ ಏನೂ ಆಗಲ್ರಿ. ಬಹುಶಃ ಅವರು ನೀವು ಧೋಬಿ ಸಮಾಜದವ್ರು ಏನು ಹಾಕಿದಾರೆ ಗೊತ್ತಿಲ್ಲ, ಆದ್ರೆ ಒಬ್ಬ ಹಳ್ಳಿಯಲ್ಲಿ ಒಂದು ಗುಡಿಸೆಯಲ್ಲಿ ಇಸ್ತ್ರಿ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ಆಗಲಿ ಊರ್ಮೇಲಾಗಲಿ ಸ್ಟೇಟ್ ಮೇ ಆಗಲಿ ದೇಶ ಮೇಲೆ ಏನು ಪರಿಣಾಮ ಕ್ವಶನ್ ಫಸ್ಟ್ ಟೈಮ್ ಇದು ಏನು ವಿಚಾರ ಮಾಡ್ತಾ ಇದ್ದಾರೆ ಒಂದು ಭಾರತದ ಒಂದು ಉದ್ದೇಶ ಪೂರ್ತಿ ಆಗಬೇಕಾದ್ರೆ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಇದು ಉದ್ದೇಶ ಪೂರ್ತಿ ಆಗ್ಬೇಕಂತಂದ್ರೆ ಯಾರು ಮುಂದುವರಬೇಕು, ಏನೇನು ಬರ್ಬೇಕಲ್ಲ, ಅಲ್ಟಿಮೇಟ್ ಏನಂದ್ರೆ ಬೆನಿಫಿಷರಿ ಬರ್ಬೇಕಲ್ಲ. ಇದು ಉದ್ದೇಶ ಪೂರ್ತಿ ಆಗ್ಬೇಕಂದ್ರೆ ಬೆನಿಫಿಷರಿ ಬರ್ಬೇಕಲ್ಲ. ಶ್ರೀ ಸಿದ್ದರಾಮೇಶ್ವರ ಪದವಿ ಪೂರ್ವ ಕಾಲೇಜ್ ಸಂತಪುರ್ನಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು.
ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿ ಪತ್ರಿಕೆ ಜನರ ಧ್ವನಿಯಾಗಿದೆ ಎಂದು ಹೇಳಿದರು. ಪತ್ರಿಕೆಯಿಂದ ಸಮಾಜದಲ್ಲಿನ ಕೊಳಕನ್ನು ಶುದ್ಧ ಮಾಡುವ ಶಕ್ತಿ ಪತ್ರಿಕೆಗೆ ಇದೆ ಎಂದು ತಿಳಿಸಿದರು. ಪತ್ರಿಕೆಯ ಧನಾತ್ಮಕ ವಿಚಾರಗಳು ಇಡೀ ಪರಿಸರವನ್ನು ಧನಾತ್ಮಕವಾಗಿರುವಂತೆ ಮಾಡುತ್ತದೆ ಎಂದು ಪೂಜ್ಯ ಗುರುಬಸವ ಪಟ್ಟದೇವರು ತಿಳಿಸಿದರು. ವಾಯ್ಸ್ ಓವರ್ 3 ಉದ್ಘಾಟಕರಾಗಿ ಆಗಮಿಸಿದ ಚಂದ್ರಕಾಂತ್ ಶಾಬಾದ್ಕರ್, ಮಾನ್ಯ ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೀದರ್ ಅವರು ಮಾತನಾಡಿ, ಸಮಾಜದಲ್ಲಿ ಇರುವುದರಿಂದ ನಾವು ಸಮಾಜಕ್ಕೆ ಗೌರವ ನೀಡಬೇಕು ಎಂದರು. ನಾವು ಸ್ವಾರ್ಥಿಗಳು ಆಗಬಾರದು ಎಂದು ಕಿವಿಮಾತು ಹೇಳಿದರು. ಪತ್ರಕರ್ತರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳಲ್ಲಿ ವಿನಯ ಮತ್ತು ಸಹನೆ ಅಗತ್ಯವಾಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾದ ಎಸ್ ಪ್ರಭು, ಪ್ರಾಂಶುಪಾಲರು, ಸಿದ್ಧಾರ್ಥ್ ಪದವಿ ಪೂರ್ವ ಕಾಲೇಜ್ ಬೀದರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಗೌರವಿಸಬೇಕು ಎಂದರು. ಪತ್ರಕರ್ತರು ಸಮಾಜದ ಕಣ್ಣು ಮತ್ತು ಸರ್ಕಾರದ 4ನೇ ಸ್ವತಂತ್ರ ಅಂಗವಾಗಿದೆ ಎಂದು ಮಾಹಿತಿ ನೀಡಿದರು. ಮುಖ್ಯ ಅತಿಥಿ ಸಿದ್ದಲಿಂಗಯ್ಯ PSI ಅವರು ಮಾತನಾಡಿ, ಸ್ವತಂತ್ರ ಸರ್ಕಾರದ ಅಂಗವೆಂದರೆ ಪತ್ರಿಕಾ ಅಂಗವಾಗಿದೆ ಎಂದರು. ಪತ್ರಿಕೆ ಸಮಾಜದ ಆಗು ಹೋಗುಗಳನ್ನು ಚಿತ್ರಿಸುವ ಮೂಲಕ ಜನರಿಗೆ ಎಚ್ಚರಿಗೊಳಿಸುವ ಕಾರ್ಯ ಮಾಡುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಜುಕುಮಾರ್ ಜುಮ್ಮಾ ಅವರು ಮಾತನಾಡಿದರು. ಕಲ್ಲಪ್ಪ ಬುಟ್ಟೆ, ಭೂಷಣ್ ಪಾಟೀಲ್, ಸುಧಾ ಕೌಟ್ಗೆ, ಪತ್ರಕರ್ತರಾದ ಶರಣಪ್ಪ ಚಿಟ್ಮೆ, ಮಲ್ಲಪ್ಪ ಗೌಡ, ಅನಿಲ್ ಕುಮಾರ್ ದೇಶ್ಮುಖ್, ಸುನಿಲ್ ಜೆರೋಬೆ, ಅಂಬರೀಶ್ ಚಿದ್ರೆ, ರಾಚಯ್ಯ ಸ್ವಾಮಿ, ರಾಮದಾಸ್ ಪಾಟೀಲ್, ಅಹಮದ್ ಜಮ್ಗಿ, ಅಂಬಾದಾಸ್ ನೇಳ್ಗೆ, ಸೂರ್ಯಕಾಂತ್ ಎಕ್ಲಾರ್, ಶಿವಕುಮಾರ್ ಹಿರೇಮಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಯಂತಿದಲ್ಲಿ ಸಾಕ್ಷಿಯಾಗಿದ್ವಿ. ಅವರು ಕೂಡ ಪತ್ರಕರ್ತರೇ ಇದ್ದರು. ಹಳಕಟ್ಟಿ ಶರಣರು ಅವರು ಒಂದು ಪತ್ರಿಕೆ ನಡೆಸ್ತಿದ್ರು. ಆ ಒಂದು ಕಾರ್ಯ ಮುಗಿದ ತಕ್ಷಣ ಇಲ್ಲಿ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲರಿಗೂ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಭಕ್ತಾದಿಗಳೇ, ಈಗಾಗಲೇ ಪತ್ರಿಕೆ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಎಲ್ಲವೂ ವಿಷಯಗಳನ್ನು ಭಾಳ ಚಲೋ ಮಾತಾಡಿದ್ದಾರೆ. ಒಂದೇ ಮಾತು, ಬಹುತೇಕ ನಮ್ಮ ಇಡೀ ಬೀದರ್ ಜಿಲ್ಲೆ ಒಂದು ಗಡಿ ಪ್ರದೇಶ ಎಲ್ಲಕ್ಕಿಂತ ಒಂದು ಅತಿ ಹೆಚ್ಚಿನ ವ್ಯವಸ್ಥೆ ಇರತಕ್ಕಂಥ ಒಂದು ತಾಲೂಕು ಅಂದರೆ ಇದು ಔರಾದ್ ತಾಲೂಕು. ಸೌಲಭ್ಯಗಳನ್ನು ಕೊರತೆ ಇರತಕ್ಕಂಥದ್ದು. ಇಂಥದ್ರಲ್ಲಿ ಪತ್ರಿಕಾ ರಂಗದವರು ಏನು ಸೇವೆ ಮಾಡ್ಲತ್ತಾರಲ್ಲ, ಇದು ಎಲ್ಲಕ್ಕಿಂತ ದೊಡ್ಡ ಕಾರ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇಲ್ಲಿ ಆಗ್ತಕ್ಕಂಥ, ಇಲ್ಲಿ ನಡೀತಕ್ಕಂಥ, ಇಲ್ಲಿ ಏನೇನು ಸಮಸ್ಯೆಗಳವ, ಕುಂದುಕೊರತೆಗಳನ್ನು ಬೆಳಕು ಚೆಲ್ಲುವ ಮೂಲಕ, ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ ಕೊಡುವ ಮೂಲಕ ಎಲ್ಲ ರಂಗದಲ್ಲಿ ಒಂದು ಔರಾದ್ ತಾಲೂಕಾ ಬೆಳವಣಿಗೆಗೆ ದೊಡ್ಡ ಶಕ್ತಿ ಅಂದರೆ ಅದು ಪತ್ರಿಕಾ ರಂಗ ಇದೆ. ಹೀಗಾಗಿ ಇಲ್ಲಿ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಿಕಲ್ ಮೀಡಿಯಾ ಇರ್ಬೋದು, ಇಬ್ಬರೂ ಕೂಡ್ಕೊಂಡು ಭಾಳ ಒಳ್ಳೆ ರೀತಿಯಿಂದ ಕಾರ್ಯನ ಮಾಡತ್ತಾರೆ. ಹೆಂಗೆ ಅಂತಂದ್ರೆ ಪ್ರತಿಯೊಂದು ಅಂಕುಡೊಂಕುಗಳನ್ನು ತಿದ್ದಕ್ಕಂಥ ಕೆಲಸ. ಒಬ್ಬ ಮಗು ಮನೆಯಾಗಿತ್ತಂದ್ರೆ ತಾಯಿ ತಂದೆ ತಿತ್ತಾರೆ, ಶಾಲೆಗೆ ಬಂದರು ಶಿಕ್ಷಕರು ತಿತ್ತಾರೆ, ದೊಡ್ಡವಾದ ಅಂತಂದ್ರೆ ಹೊರಗಡೆ ಹಿರುಗಳು ಗುರುಗಳು ತಿತ್ತಾರೆ. ಆದ್ರೆ ಇವರು ಎಲ್ಲ ರಂಗದಾಗ, ಅದು ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಅಧ್ಯಾತ್ಮ ಎಲ್ಲ ರಂಗದಲ್ಲಿ ಒಂದು ಅಂಕು ಡೊಂಕುಗಳನ್ನು ತಿದ್ದಿ ಒಂದು ಒಳ್ಳೆ ದಾರಿಗೆ ತರ್ತಕ್ಕಂಥವರೇ ಪತ್ರಕರ್ತರು. ಎಲ್ಲರಿಗೂ ತಿರ್ತಕ್ಕಂಥ ಅಂಥ ಒಂದು ಭಾಳ ದೊಡ್ಡ ಜವಾಬ್ದಾರಿಯಿಂದ ಬಹಳಷ್ಟು ಒಳ್ಳೆಯ ರೀತಿಯಿಂದ ಕಾರ್ಯನ ಮಾಡ್ತಾ ಕೂಡ ಅದು ಯಾವುದು ಅಂತಂದರೆ ಪತ್ರಿಕಾಂಗ ಅನ್ನತಕ್ಕಂಥ ಅಥವಾ ಮಾಧ್ಯಮ ಅನ್ನತಕ್ಕಂಥದ್ದನ್ನು. ಯಾಕಂದರೆ ಮಾಧ್ಯಮದ ಒಂದು ಏನು ಪತ್ರಕರ್ತರಾಗಿರ್ಬೋದು ಅಥವಾ ಮಾಧ್ಯಮ ಮಿತ್ರರಾಗಿರ್ಬೋದು, ಇವರ ಒಂದು ಜೀವನವು ಕೂಡ ನೀವು ನೋಡಿದರೆ ಅತ್ಯಂತ ಕಷ್ಟಕರವಾದಂಥ ಮತ್ತು ಅಷ್ಟೇ ರಿಸ್ಕನ್ನು ಹೊಂದಿರತಕ್ಕಂಥ ಜೀವನ ಅವ್ರದ್ದಿದೆ. ನಾವು ಮನೆಯಲ್ಲಿ ಕೂತ್ಕೊಂಡು ಹಬ್ಬ ಹರಿದಿನವನ್ನು ಆಚರಣೆ ಮಾಡ್ತೇವೆ, ಆದರೆ ಅವರ ಹಬ್ಬ ಹರಿದಿನಗಳಲ್ಲಿಯೂ ಕೂಡ ನ್ಯೂಸ್ಗಳನ್ನು ಸಂಗ್ರಹಣೆ ಮಾಡಿಕ್ಕೆ ಯಾವುದೋ ಒಂದು ಮೂಲೆಯಲ್ಲಿ ಹೋಗಬೇಕಾಗ್ತದೆ, ಯಾವುದೋ ದಂಗೆಗಳಾಗ್ತವೆ ಅಲ್ಲಿ ಹೋಗಬೇಕಾಗ್ತದೆ. ದಂಗೆಯಲ್ಲಿ ಎಷ್ಟೋ ಸಾವಿರಾರು ಪತ್ರಕರ್ತರು ಸ್ವತಃ ತಮ್ಮ ಪ್ರಾಣವನ್ನು ಕೂಡ ತೆತ್ತಲ್ಪಟ್ಟಂಥ ಉದಾಹರಣೆಗಳಿದ್ದಾವೆ. ಅಷ್ಟೇ ಯಾಕೆ ಈ ಕೋವಿಡ್ದಲ್ಲಿಯೂ ಕೂಡ ಎಷ್ಟೋ ನಮ್ಮ ಪತ್ರಕರ್ತ ಮಿತ್ರರು ಕೂಡ ತನ್ನ ಜೀವನವನ್ನೇ ಬಲಿ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ನಾನು
ಸತ್ತರೂ ಕೂಡ ಚಿಂತೆ ಇಲ್ಲ, ಆದರೆ ನನ್ನ ಸಮಾಜ ಮಾತ್ರ ಒಳ್ಳೆಯದನ್ನ ನಿಯಮಗಳು ಇರಲಿಲ್ಲ ಅಂತಂದರೆ ಸಮಾಜದಲ್ಲಿ ಏನು ನಡೀತದೆ ಅಂತಕ್ಕಂಥದ್ದನ್ನು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವಿದ್ಯಾರ್ಥಿ ಮಿತ್ರರಿಗೆ ನಾನು ಕಳಕಳಿಯ ಮನವಿ ಏನು ಮಾಡ್ತೀನಿ ಅಂತಂದರೆ, ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ತಮ್ಮ ಓದು ಬರಹಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಅದಕ್ಕೆ ನಾವು ಏನಂತೀವಿ ಅಂದರೆ ಬುಕ್ ವರ್ಮ್, ಪುಸ್ತಕದ ಹುಳು ಅಂತ. ಆ ಪುಸ್ತಕಗಳನ್ನು ಬಿಟ್ಟು ಸಮಾಜದಲ್ಲಿ ಏನು ನಡೀತಾ ಇದೆ, ಸಮಾಜದಲ್ಲಿ ಏನು ಆಗುಗೋಳುಗಳಾಗ್ತಾ ಇವೆ ಅನ್ನೋದನ್ನು ತಿಳಿದುಕೊಳ್ಬೇಕಾದ್ರೆ ಈ ಮಾಧ್ಯಮದ ಪ್ರಯೋಜನವನ್ನು ತಾವುಗಳು ಪಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಸಮಾಜದ ಬಗ್ಗೆ ನಮಗೆ ಜ್ಞಾನ ಇರಬೇಕಾಗ್ತದೆ. ಬರೀ ಒಂದು ಕ್ಷೇತ್ರಕ್ಕೆ ನಾವು ಸೀಮಿತ ಆದ್ವಿ ಅಂತಾರೆ ನಾವೇನೂ ಸಮಾಜಕ್ಕೆ ಕಾಣಿಕೆ ಕೊಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಹಾಗಾಗಿ ಸಮಾಜಕ್ಕೆ ಇನ್ನೊಂದು ವಿಶೇಷ ಏನು ಅಂದರೆ, ಸಮಾಜದಲ್ಲಿ ನಾವು ಜನಿಸಿದ್ದೀವಿ ಅಂತ ನಾವು ನಮಗೆ ಜಾಬ್ ಸಿಕ್ತು ಅಂದರೆ ಸಾಕು, ನಮ್ಮ ಕುಟುಂಬ, ನಮ್ಮ ಹೆಂಡತಿ ಮಕ್ಕಳು ಅಷ್ಟಕ್ಕೆ ಸೀಮಿತವಾಗಿದ್ದೀವಿ. ಸೊ ಹಾಗಾಗಿ ಸಮಾಜ ನಮ್ಮನ್ನು ಅದಷ್ಟೇ ನಿರೀಕ್ಷೆ ಮಾಡೋಂಗಿಲ್ಲ. ನಾವು ಹುಟ್ಟಿ ಬೆಳೆದಿರ್ತಕ್ಕಂಥಾಗಿ ಇವತ್ತು ಪತ್ರಿಕರ್ತ ಮಾಧ್ಯಮದ ಎಲ್ಲ ಮಿತ್ರರಿಗೆ, ಟಿವಿ ಮಾಧ್ಯಮ ಇರ್ಬೋದು, ಪತ್ರಿಕರ್ತ ಮಾಧ್ಯಮ ಇರ್ಬೋದು, ಈರುಳ್ಳಿ ದರ ಕುಸಿತದಿಂದ ಸಂಕಷ್ಟಕ್ಕೀಡಾಗುತ್ತಿರುವ ರೈತರಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಸಬ್ಸಿಡಿ ದರದಲ್ಲಿ ನೀಡಲಾದ ಈರುಳ್ಳಿ ಶೇಖರಣಾ ಘಟಕ ರೈತರ ಮೊಗದಲ್ಲೂ ಕೊಂಚ ನಗೆ ಮೂಡಿಸಿದೆ. ಕಳೆದ 2 ತಿಂಗಳ ಹಿಂದೆ ಈರುಳ್ಳಿ ಕೈಗೆ ಬಂದಾಗ ಪ್ರತಿ ಕೆಜಿಗೆ ಕೇವಲ ರೂಪಾಯಿ 8ರಿಂದ 10 ಮಾತ್ರ ಇತ್ತು. ಈ ದರದಲ್ಲಿ ಮಾರಾಟ ಮಾಡಿದರೆ ಬಿತ್ತನೆಗೆ ತಗುಲಿದ ವೆಚ್ಚವು ಕೈಗೆ ಬರುವುದಿಲ್ಲ ಎಂಬ ಕಾರಣಕ್ಕೆ ತೋಟಗಾರಿಕೆ ಇಲಾಖೆಯ ತಾಲೂಕು ಸಹಾಯಕ ನಿರ್ದೇಶಕರಾದ ಈಶ್ವರ್ ಸಿಂಗ್ ಪವಾರ್ ಅವರ ಮಾರ್ಗದರ್ಶನದಲ್ಲಿ ತಾಲೂಕಿನ ಅನೇಕ ರೈತರು ಈ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಆರ್ಥಿಕ ಸಂಕಷ್ಟದಿಂದ ಬಚಾವಾಗಿದ್ದಾರೆ. ಆ ಪೈಕಿ ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ದುಬಲ್ಗುಂಡಿ ವಲಯದ ವ್ಯಾಪ್ತಿಗೆ ಒಳಪಡುವ ವರವಟ್ಟಿ ಕೆ ಗ್ರಾಮದ ರೈತ ಚನ್ನಬಸಯ್ಯ ಸ್ವಾಮಿಯವರು ಯೋಜನೆ ಸದ್ಬಳಕೆ ಮಾಡಿಕೊಂಡು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಈ ಯೋಜನೆ ಅಳವಡಿಸಿಕೊಂಡಿದ್ದರಿಂದ ನನಗೆ ಉತ್ತಮ ಆದಾಯದ ಜೊತೆಗೆ ಬದುಕಿನಲ್ಲಿ ಭರವಸೆ ಮೂಡಿಸಿದೆ ಎಂದು ರೈತ ಚನ್ನಬಸಯ್ಯ ಸ್ವಾಮಿಯವರು ಮಾಧ್ಯಮದವರ ಎದುರಿಗೆ ಸಂತಸ ಹಂಚಿಕೊಂಡರು. ದುಬಲ್ಗುಂಡಿ ವಲಯ ಸಹಾಯಕ ತೋಟಗಾರಿಕೆ ಅಧಿಕಾರಿ ಪ್ರಾಣೇಶ್ ಬಿರಾದರ್ ತೋಟಗಾರಿಕೆ ಮಿಷನ್ ಯೋಜನೆ ರೈತರು ಪಡೆಯುತ್ತಿರುವ ಪ್ರಯೋಜನ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಕುರಿತು ಹುಮ್ನಾಬಾದ್ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದ ಈಶ್ವರ್ ಸಿಂಗ್ ಪವಾರ್ ಅವರು ಏನು ಹೇಳಿದ್ದಾರೆ ಬನ್ನಿ ಒಂದು ಸಾರಿ ನೋಡ್ಕೊಂಡು ಬರೋಣ. ಗತ ವರ್ಷ 2020-21ನೇ ಸಾಲಿನಲ್ಲಿ ಮಾನ್ಯ ಶಾಸಕರ ಮತ್ತು ತೋಟಗಾರಿಕೆ ಇಲಾಖೆ ಮಾರ್ಗಸೂಚಿ ಪ್ರಕಾರ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿಯಲ್ಲಿ ಗತ ವರ್ಷದಲ್ಲಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸುಮಾರು ರೈತರ ಸಲ್ಲಿಸಿದಂಥ ಈರುಳ್ಳಿ ಶೇಖರಣಾ ಘಟಕಕ್ಕೆ ಸುಮಾರು 40-50 ಅರ್ಜಿಗಳು ಬಂದಿದ್ದು, ಅದನ್ನು ನಾವು ಮಾನ್ಯ ಶಾಸಕರವರ ನೇತೃತ್ವದಾಗ ಅವರ ಹಸ್ತದಿಂದ ನಾವು ಏನಂತ ಲಾಟ್ರಿ ಮುಖಾಂತರ ಎಲ್ಲ ರೈತರನ್ನು ಆಯ್ಕೆ ಮಾಡಲಾಯಿತು. ಅದ್ರಾಗ ಸದ್ರಿ ಬೆನಿಫಿಷರಿ ಕೂಡ ಅದರಾಗೆ ಆಯ್ಕೆ ಆಗಿದ್ದರು. ಅವರು ಆಯ್ಕೆ ಆದ ನಂತರ ಅವರನ್ನು ಅವ್ರ ಹೊಲದಲ್ಲಿ, ಇದು ನಮ್ಮ ಸ್ಪೆಸಿಫಿಕೇಷನ್ ಇದೆ, ಇದರ ಪ್ರಕಾರ ಅವರು ತಮ್ಮ ಹೊಲದಲ್ಲಿ ಕಟ್ಕೊಂಡಿದ್ದ ನಂತರ ಈರುಳ್ಳಿ ಶೇಖರಣಾ ಘಟಕವನ್ನು ಅವರು 1,80,000 ಇದರ ಎಸ್ಟಿಮೇಟ್ ಕಾಸ್ಟ್ ಇದೆ ಸರ್ಕಾರದ್ದು. ಅದರಲ್ಲಿ 50% ನಾವು ಏನದ ಅಂದರೆ ಸಹಾಯಧನವನ್ನು ಕೊಡ್ತೀವಿ, 87,500. ಜೊತೆಯಲ್ಲಿ ಇದರದ್ದು ಉಪಯೋಗಗಳು ಏನಂದರೆ, ಅವ್ರು ತಾವು ಏನು ಈರುಳ್ಳಿ ಬೆಳೆದಂಥ ಅವ್ರ ಹೊಲದಲ್ಲಿ ಅದನ್ನು ಇದರಲ್ಲಿ ಶೇಖರಣೆ ಮಾಡಿ ಮಾರುಕಟ್ಟೆಯಲ್ಲಿ ಯಾವಾಗ ದರ ಇರುತ್ತದೆ ಆವಾಗ ದರ ಅವ್ರಿಗೆ ಸಿಗೋಂಥ ದರ ಟೈಮಿಗೆ ಅವರು ಅಲ್ಲಿ ಮಾರ್ಕೆಟಲ್ಲಿ ಮಾರೋದು ವ್ಯವಸ್ಥೆ ಇದರಲ್ಲಿಂದ ನಾವು ಇಲಾಖೆಯಿಂದ ಕಲ್ಪಿಸ್ತಾ ಇದ್ದೀವಿ ರೈತರಿಗೆ. ಇದು ಒಂದು. ಇವತ್ತಿನ ಪರಿಸ್ಥಿತಿಯಲ್ಲಿ ಕೋವಿಡಲ್ಲಿ ಅವೆಲ್ಲ ಮಾರುಕಟ್ಟೆ ಇರಲ್ ಸಂದರ್ಭದಲ್ಲಿ ಅವ್ರ ರೈತರು ಏನದ ಅಂದ್ರೆ ತಮ್ಮ ಇದು ನಿರ್ಮಾಣ ಮಾಡಿದ ನಂತರ ಇಲ್ಲೇ ಈರುಳ್ಳಿ ಏನಂದ್ರೆ ಶೇಖರಣೆ ಮಾಡ್ಕೊಂಡಿದ್ದಾರೆ. ಇದರದ್ದು ಫಲ ಅವ್ರಿಗೆ ಏನದ ಅಂದರೆ ಈಗ ಅವರಿಗೆ ಇಲ್ಲಿ ಜಗದ ಮೇಲೆ ಇಲ್ಲಿಂದ ಮಾರುಕಟ್ಟೆದವರು ಬಂದು ವೆಂಡರ್ಸ್ ಬಂದು ಇದರ ರೇಟನ್ನು ಅವರೇ ತಾನೇ ಇದು ಮಾಡ್ತಾ ಇದ್ದಾರೆ. ಈಗ ಲಾಕ್ಡೌನಲ್ಲಿ ಭಾಳಷ್ಟು ಜನರಿಗೆ ಲಾಸ್ ಆಗಿದೆ. ಇದರಲ್ಲಿ ಈ ಲಾಸನ್ನು ಕಡಿಮೆ ಮಾಡಲಿಕ್ಕೆ ಇದು ಒಂದು ವ್ಯವಸ್ಥೆಯನ್ನು ನಾವು ಮಾಡಿದಪ್ಲೆ ಆಗಿದೆ ರೈತರಿಗೆ ಅನುಕೂಲ. ಸರ್, ಇದು ಈಗ ಒಂದು ಸಾರಿ ಇದು ಸಂಗ್ರಹ ಇಟ್ಟಿದ್ರೆ ಎಷ್ಟು ತಿಂಗಳ ಕಾಲ ಅದು ಉಳಿಬೋದು? ಇದು ನಾವು ಹೈಟ್ ತೊಗೊಂಡು ಮಾಡಿದ್ರೆ 6 ತಿಂಗಳವರೆಗೆ ಕೂಡ ಮಾಡ್ಬೋದು ನಾವು ಇದರಲ್ಲಿ ಶೇಖರಣೆ. ಮತ್ತೆ ನಿರ್ವಹಣೆ ಏನಿರ್ತೈತೆ? ಮತ್ತೆ ಇದರಲ್ಲಿ ನಿರ್ವಹಣೆ ಏನಿಲ್ಲ, ಅವರು ತಮ್ಮ ಇದು ಆಯಿಸೋದು ಮಾಡೋದು ತಿಂಗಳಿಗೆ ಅಥವಾ 1.5 ತಿಂಗಳಿಗೆ ಒಂದ್ಸಲ ಮಾಡ್ತಾ ಇರಬೇಕು. ಅಂದರೆ ಯಾವುದು ಕೊಳತಿ ತಂದವು ಇದ್ರೆ ಅದು ಬೇರೆ ಇದಕ್ಕೆ ಬಿ ಅವಾಯ್ಡ್ ಇದು ಮಾಡ್ತದೆ, ಅದು ಅದಕ್ಕೆ ತೆಗಿತಾ ಇರಬೇಕು. ಅದು ಒಂದು ವ್ಯವಸ್ಥೆ. ಬೇರೆ ಯಾವುದಾದ್ರೂ ಪ್ರಾಣಿಗಳದ್ದು ಇತ್ಯಾದಿಗಳದ್ದು ಏನಾದರೂ ಇದಕ್ಕೆ ಇಲ್ಲ, ಯಾವುದೇ ರೀತಿಯಲ್ಲಿ ಏನೂ ಇದೆಯಲ್ಲ, ಏನಿಲ್ಲ, ಹಾನಿ ಏನೂ ಆಗತ್ತ ಅವಶ್ಯಕತೆ ಇಲ್ಲ.
ಸೊ ನಮ್ಮ ತಾಲೂಕಿನಲ್ಲಿ ಎಷ್ಟು ಜನರಿಗೆ ಇದು ಮಾಡಿದ್ದಾರೆ ಈಗ ನಾವು ಈ ಗತ ವರ್ಷದಲ್ಲಿ ನಾವು 34 ಈರುಳ್ಳಿ ಶೇಖರಣಾ ಘಟಕವನ್ನು ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಕೊಟ್ಟಿದ್ರಿ ಎಕ್ಸಾಂಪಲ್ಸ್? ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಇದೇ ದುಬಲ್ಗುಂಡಿ ಸರ್ಕಲಲ್ಲಿ 7 ಕೊಟ್ಟಿದ್ದೀವಿ, ಹುಮ್ನಾಬಾದ್ ಸರ್ಕಲಲ್ಲಿ 7 ಕೊಟ್ಟಿದ್ದೀವಿ, ಮತ್ತು ಹಳ್ಳಿಕೇಡ, ಹೀಗಾಗಿ 34 ಚಿಟಗುಪ್ಪ ತಾಲೂಕು ಮತ್ತು ನಮ್ಮ ಹುಮ್ನಾಬಾದ್ ತಾಲೂಕು ಸೇರಿ 34 ಈರುಳ್ಳಿ ಶೇಖರಣಾ ಘಟಕವನ್ನು ರೈತರಿಗೆ ಕೊಡಿಕಾರಿ ದುಬಲುಂಡಿ ಆರ್ ಎಸ್ ಕೆ. ನನ್ನ ಹೆಸರು ಪ್ರಾಣೇಶ್ ಬಿರಾದರ್ ಅಂತ. ಈ ದುಬಲುಂಡಿ ಸರ್ಕಲ್ಗೆ ಏನಂದ್ರೆ ನಾನು ತೋಟಗಾರಿಕೆ ಅಧಿಕಾರಿಯಾಗಿದ್ದೀನಿ. ಇವರು ಸುಮಾರು ಸರಿ ಉಳ್ಳಗಡ್ಡಿ ಚೆನ್ನಾಗಿ ಬೆಳಿತಾರೆ ಅಂತ ಗೊತ್ತಿತ್ತು. ಅವರು ಬಹಳಷ್ಟು ಸರಿ ಅಪ್ರೋಚು ಮಾಡಿದರು. ಅವರಿಗೆ ನಾವು ಉಳ್ಳಗಡ್ಡಿ ಲಾಸ್ ಆಗ್ಲತ್ತ ಅಂತಂದಾಗ ನಮ್ಮದು ಉಳ್ಳಗಡ್ಡಿ ಶೇಖರಣೆ ಈರುಳ್ಳಿ ಶೇಖರಣಾ ಘಟಕ ಅಂತ ನಮ್ಮಲ್ಲಿ ಕಾಂಪೋನೆಂಟ್ ಇದೆ, ನೀವು ಮಾಡ್ಕೊರ ಅಂತ ಹೇಳಿದೆ. ಮೊದಲಿಗೆ ಅವ್ರಿಗೆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ, ಅಂದರೆ ಇದು ಹೆಂಗೆ ಕೆಲಸ ಮಾಡ್ತಂತ ಗೊತ್ತಿರಲಿಲ್ಲ. ಸರ್ ಹೇಳತ್ತಾರ ಅಂತಂದ್ರೆ ಇರಬೇಕೇನೋ ಅಂತ ಹೇಳಿ ಅವರು ಏನೋ ವಿಚಾರ ಮಾಡಿ ಮಾಡಿದ್ರು. ಅವರು ನಾವು ಏನು ಗೈಡೆನ್ಸ್ ಮಾಡಿದ ಪ್ರಕಾರ ಅವ್ರು ಮಾಡ್ಕೊತಾರೆ. ಅವ್ರಿಗೆ ಏನು ಮೊದಲು ತಿಳಿಸ್ಕೊಟ್ಟೇವೆ ಅಂದರೆ ಉಳ್ಳಗಡ್ಡಿ ಮನ್ಯಾಗ ತಂದು ಹಾಕಿದಾಗ ಏನಾಯ್ತದ, ಈಗ ನೀವು ಈ ಜಾಲಿ ಮೇಲೆ ಹಾಕಿದಕ್ಕೆ ಏನು ಬೆನಿಫಿಟ್ ಅದ ಅಂತೇಳಿ ತಿಳಿಸ್ಕೊಟ್ಟೆ. ಫಸ್ಟ್ ಏರಿಯೇಷನ್ ಹೆಂಗೆ ಆಯ್ತದ, ಏರಿಯೇಷನ್ ಆದ್ರೇ ಉಳ್ಳಗಡ್ಡಿ ಹಾಳಾಗಲ್ಲ. ಅವು ಏರಿಯೇಷನ್ ಭಾಳ ಇಂಪಾರ್ಟೆಂಟ್, ಭಾಳ ಮಹತ್ವ ಅದ ಅದಕ್ಕೆ. ಹ್ಯೂಮಿಡಿಟಿ ಮತ್ತು ಅದು ಗಾಳಿ ಏರಿಯೇಷನ್ ಆಯ್ತಂದ್ರೆ ಆಟೋಮೆಟಿಕ್ ಉಳ್ಳಗಡ್ಡಿ ಕೊಳೆಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಅಂತ ಹೇಳಿ. ಇದು ಮತ್ತೊಂದು ಸ್ಪೆಷಾಲಿಟಿ ಏನಂದ್ರೆ ಇದು ಹೊಲದೊಳಗೆ ಸ್ಟೋರ್ ಮಾಡ್ಬೋದು ಅಂತಂದು ಅಡ್ವಾಂಟೇಜ್. ಮತ್ತು ಅಲ್ಲಿ ತನ ಸಾಗಿಸಿ ಅಲ್ಲಿಂದ ಬೇರೆ ಕಡೆ ಸಾಗಿಸೋದು ಬೇಕಾಗಿಲ್ಲ ಅಂತ ಹೇಳಿ. ಅದಕ್ಕೇನಂದ್ರೆ ಇವರಿಗೆ ಯಾವ ರೀತಿ ಇರುತ್ತೆ ಸ್ಟ್ರಕ್ಚರ್ ಅಂತ ಹೇಳಿ ಮೊದಲು ಮಾಡಿದ್ದು ಒಂದೆರಡು ತೋರಿಸ್ದೆವು, ಫೋಟೋ ತೋರಿಸ್ದೆವು, ಹೆಂಗಿರುತ್ತೆ ಅಂತ ಹೇಳಿ ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಮಾಡಿದ್ವಿ. ಅರ್ಥ ಮಾಡಿಸಿದ್ಮ್ಯಾಗ ಅವರಿಗೆ ರಿಯಲೈಸ್ ಆಯಿತು, ಹೌದು ಇದು ಸ್ಟೋರ್ ಮಾಡ್ರೆ ಬೆನಿಫಿಟ್ ಆಯ್ತದ ಅಂತ ಹೇಳಿ ಅವ್ರ ತಲೆಯಾಗ ಬಂತು. ಅವಾಗ ಏನಂದ್ರೆ ಅವ್ರು ಅರ್ಜಿ ಹಾಕಿದಾಗ ಅವ್ರು ಲಕ್ಕಿ ಅವರು ಅರ್ಜಿ ಹಾಕಿದ್ರು. ಅರ್ಜಿ ಒಳಗೆ ಸೆಲೆಕ್ಷನ್ ಆಯ್ತು. ಅವರು ಒಳ್ಳೆ ರೈತರು, ಅವರು ಸಾಕಷ್ಟು ವರ್ಷದಿಂದ ಈರುಳ್ಳಿ ಬೆಳಿತಾರೆ. ಅವರು ಒಂದು 4-5 ವರ್ಷ ಮೊದಲಿಂದ ಬೆಳಿತಾರೆ. ಬಟ್ ನಾವು ಬಂದು 2 ವರ್ಷ ಆಯ್ತು, 2 ವರ್ಷದಿಂದ ಕಂಟಿನ್ಯೂಸ್ ಆಯ್ತು ಈರುಳ್ಳಿ ಅವ್ರ ಬಲ್ಲ ಅದ. ನಾ ಮೊದಲು ಬಂದಾಗೂ ಅವ್ರ ಕಡೆ ಇತ್ತು ಈರುಳ್ಳಿ. ಅದ್ರ ಸಲುವಾಗಿ ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ದೇನೆ ಈರುಳ್ಳಿ ಶೇಖರಣಾ ಘಟಕ ಮಾಡ್ತಾರೆ ಅಂತ. ಯಾಕಂದ್ರೆ ಅವ್ರು ರೆಗ್ಯುಲರ್ ಬೆಳಿತಾರೆ ಅಂತ ಹೇಳಿ. ಅವರು ಅದಕ್ಕೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ ಆಗಿದ್ಮ್ಯಾಗ ಅವರು ಏನದ ಸೆಲೆಕ್ಷನ್ ಆಗಿದ್ಮ್ಯಾಗ ನಮ್ಮ ಗೈಡೆನ್ಸ್ ಒಳಗೆ ಏನಂದ್ರೆ ಇದು ಘಟಕ ನಿರ್ಮಾಣ ಮಾಡ್ಕೊಂಡ್ರು. ಅವ್ರಿಗೆ ನಾವು ಹೈಟ್ ಇನ್ನೂ ಸ್ವಲ್ಪ ಜಾಸ್ತಿ ತಗೊಂತ ಹೇಳಿದ್ವಿ. ಬಟ್ ಅವ್ರು ಅದು ಸ್ವಲ್ಪ ಮ್ಯಾಲೆ ಏರ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತದ ಅಂತ ಹೇಳಿ ಅವ್ರು ಏನು ಮಾಡಿದ್ರು, ಸ್ವಲ್ಪ ಕೆಳಗೆ ಮಾಡ್ಕೊಂಡ್ರು. ಬಟ್ ಆ ಕೆಳಗೆ ಮಾಡ್ಕೊಂಡಿದ್ದಕ್ಕೆ ಏನು ಲಾಸ್ ಅದ ಅನ್ನೋದು ಅವ್ರಿಗೆ ಅರ್ಥ ಆಗ್ಯದ. ಅವ್ರಿಗೆ ಮತ್ತೆ ಇನ್ನ ಮ್ಯಾಲೆ ಮಾಡ್ಕೋತೀನಿ ಅಂತ ಅಂದಾರ ಅವರು. ಈಗ ಏನು ಮಾಡಿದ್ರಿ ಇದು ಉಳ್ಳಗಡ್ಡಿ ಹಚ್ಚಿದ್ದೀವಿ ಸರ್. ಉಳ್ಳಗಡ್ಡಿ ಸಂಗ್ರಹ ಮಾಡಿದ್ರಿ. ಹಾಂ. ಈ ನಿಮ್ಮ ಲೈಫ್ನೊಳಗೆ ನಿಮ್ಗೆ ವಯಸ್ಸು ಅಷ್ಟೇ? ಈಗ ನನಗೆ 66 ಅದ ರೀ. 66 ವಯಸ್ಸಿನಾಗ ಈ ಥರ ಯಾವಾಗ ಮಾಡಿರಿ? ಈ ಥರ ಮಾಡಿರಿ ಯಾವಾಗ? ಇಲ್ಲ, ಇದೇನು ಅನಿಸ್ತದೆ ನಿಮಗೆ? ಈ ಫಸ್ಟ್ ಅನ್ಸತ್ತೆ ಇದು. ಹೆಂಗೆ ಅನಿಸ್ತದೆ ಅದು? ಸರಿಯಾಗಿ ಅನ್ಸುತ್ತೆ ಸರ್, ಒಳಗೆ ಖರಾಬ್ ಆಗೋದು. ಹಾಂ. 2 ತಿಂಗಳಿಂದ ಆರಿಸಿದ್ರಿಗೆ ಚೂಡೆ ಬಂದವು. ಇದಕ್ಕಿಂತ ಮೊದಲು ಈ ಥರ ಎಲ್ಲ ಹೆಚ್ಚು ಉಳ್ಳಗಡ್ಡಿ ಬೆಳೆದಾಗ ಅವಾಗ ಏನು ಮಾಡ್ತಿದ್ರಿ ನೀವು? ಲಾಸ್ ಮಾಡ್ಕೊಂಡಿದ್ದೆ ಎಲ್ಲ ತಲ್ಲಿ ಹಾಕಿ. ಲಾಸೇ ಮಾಡ್ಕೊಂಡ್ರಿ? ಇದು ಈಗ ಹಾಕಿ ಎಷ್ಟು ತಿಂಗಳಾಯ್ತು? ಈಗ ಇದು 2 ತಿಂಗಳಾಯ್ತು ನೋಡ್ರಿ. 2 ತಿಂಗಳಿಂದ ಏನೂ ಆಗಿಲ್ಲ? ಏನಾಗಿಲ್ಲ. ಅಲ್ಪ ಸ್ವಲ್ಪ ಏನಾದರೂ ಹಾಳಾಗ್ಲತ್ತೇನು? ಸ್ವಲ್ಪ ಆಯ್ತದ ರೀ. ಈಗ ಅದು ಉಳ್ಳಗಡ್ಡಿ ಇದು ಇರ್ತದೆ, ಕಚ್ಚೆ ಇರ್ತದ, ಅದು ಸ್ವಲ್ಪ ಆಯ್ತದ. ಹಾಂ. ಅಂದ್ರೆ ನೀವು ಇದು ಉಳ್ಳಗಡ್ಡಿ ಹೊರಗೆ ತೆಗೆದಾಗ ಏನು ರೇಟ್ ಇತ್ತು ಮಾರ್ಕೆಟ್ನಾಗ? ಅವಾಗ 8 ರೂಪಾಯಿ ರೀ. 8 ರೂಪಾಯಿ ರೇಟ್ ಇತ್ತು. ಈಗ ಹೆಂಗದ್ರಿ? ಈಗ 25-20 ಸರ್ ಎಷ್ಟು ಆಯ್ತದ ನೋಡ್ದು. ಒಟ್ಟು ನಿಮ್ಗೆ ಇದರಿಂದ ಇದು ಹಾಕಿದ್ದು ಯೂಸ್ ಆಗ್ಲತ್ತದ, ಚಲೋ ಫೈದಾ ಆಗ್ತದೆ ಸರ್. ಹಾಂ, ಎಷ್ಟರ ಆಯ್ತದ ರೀ, ಆಗ್ತದಲ್ಲ. ಮತ್ತೆ ಇದಕ್ಕೆ ಯಾರು ಇಲ್ಲೇ ಯಾರಾದ್ರೂ ಕಾಕೊಂಡಿರ್ತಾರೆ ಹೆಂಗೆ ಮಾಡ್ತೀರಿ? ಯಾರಿಲ್ರಿ. ಹಾಂ. ನಾವು ಸುತ್ತ ಇದು ಬಿಡ್ತೀವಿ, ಕಟ್ಟಿ ಮಂಚ್ಕೊಂಡಿರ್ತೀವಿ. ಮತ್ತೇನು ಲೈಟ್ ಹಾಕೋದು ಏನಾದ್ರು ಮಾಡ್ಬೇಕಾ? ಏನು ಮಾಡೋದಿಲ್ಲ, ಇದಕ್ಕೆ ಬಿಟ್ಟು ಬೇರೆ ಏನಿಲ್ಲ, ತಂತಾನೆ ಇರ್ತದೆ. ಮತ್ತೆ ಎಷ್ಟು ದಿನಕ್ಕೊಂದ್ಸರಿ ಆಯ್ತಿರಿವಲ್ಲ ಸ್ವಚ್ಛ ಮಾಡೋದು? 1.5 ತಿಂಗಳು ಹೋಗತನ ಆಯಲ್ರಿ. ಭಾಲ್ಕಿಯ ಎಪಿಎಂಸಿ ಮಾರ್ಕೆಟ್ನ ಆವರಣದಲ್ಲಿ ಕೂಲಿ ಕಾರ್ಮಿಕರಿಗೆ ಹಾಗೂ ಕಟ್ಟಡ ಕಾರ್ಮಿಕರಿಗೆ ಆಹಾರದ ಕಿಟ್ಟನ್ನು ವಿತರಣೆ ಮಾಡಲಾಯಿತು. ಸರ್ಕಾರದ ಜೊತೆ ಮಾತನಾಡಿ ಭಾಲ್ಕಿ ತಾಲೂಕಿಗೆ ಸುಮಾರು 10,000 ಕಿಟ್ಟನ್ನು ತರಿಸಿ ಶಾಸಕರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶ್ರೀ ಈಶ್ವರ್ ಖಂಡ್ರೆ ವಿತರಣೆ ಮಾಡಿದರು. ತಾಲೂಕಾ ಲೇಬರ್ ಇನ್ಸ್ಪೆಕ್ಟರ್ ಸುವರ್ಣ ಮೇಡಮ್, ಪುರಸಭೆ ಅಧ್ಯಕ್ಷರಾದ ಶ್ರೀ ಬಸವರಾಜ್ ವಂಕೆ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಆಹಾರದ ಕಿಟ್ಟನ್ನು ವಿತರಣೆ ಮಾಡಿದರು. ಆಹಾರದ ಕಿಟ್ ವಿತರಣೆ ನಂತರ ಮಾತನಾಡಿದ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆ ಅವರು, ಕೋವಿಡ್ನಿಂದ ತತ್ತರಿಸಿ ಅನೇಕ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ. ಲಕ್ಷಾಂತರ ಜನರಿಗೆ ಸೋಂಕು ತಗುಲಿದೆ. ಪ್ರತಿಯೊಬ್ಬರಿಗೂ ಜೀವ ಇದ್ದರೆ ಜೀವನೋಪಾಯಕ್ಕಾಗಿ ಕೆಲಸ ಬೇಕು. ಹೊಟ್ಟೆಗೆ ಆಹಾರದ ಅವಶ್ಯಕತೆ ಕೂಡ ಇರುತ್ತದೆ. ಹೀಗಾಗಿ ಕೋವಿಡ್ನಿಂದ ಅನೇಕ ಜನರು ಕೆಲಸ ಕಳೆದುಕೊಂಡರು. ಹೊಟ್ಟೆಗೆ ಅನ್ನವೇ ಇಲ್ಲದಂತಾಗಿದೆ. ಆದ್ದರಿಂದ ಸರ್ಕಾರದ ಜೊತೆ ಮಾತನಾಡಿ ಸುಮಾರು 10,000 ಆಹಾರದ ಕಿಟ್ಗಳನ್ನು ಭಾಲ್ಕಿಗೆ ತರಿಸಿ ಕಟ್ಟಡ ಹಾಗೂ ಕೂಲಿ ಕಾರ್ಮಿಕರಿಗೆ ವಿತರಣೆ ಮಾಡಲಾಗುತ್ತಿದೆ. ಯಾರೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ಎಲ್ಲರೂ ಸುರಕ್ಷಿತವಾಗಿ ಜೀವನ ಸಾಗಿಸಬೇಕು ಎಂದು ಈಶ್ವರ್ ಖಂಡ್ರೆ ಅವರು ಕಾರ್ಮಿಕರಲ್ಲಿ ಧೈರ್ಯ ತುಂಬಿದರು. ಇದೇ ಸಂದರ್ಭದಲ್ಲಿ ಆಹಾರದ ಕಿಟ್ ಪಡೆಯಲು ಆಗಮಿಸಿದ ಕಾರ್ಮಿಕರನ್ನು ನಿಯಂತ್ರಿಸಲು ಕೆಲ ಕಾಲ ಪೊಲೀಸರು ಹರಸಾಹಸ ಪಟ್ಟರು. ಕೃಷಿ ಇಲಾಖೆ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇದೇ ವೇಳೆ ಕಾರ್ಮಿಕ ಇಲಾಖೆಯ ಪ್ರಾದೇಶಿಕ ಆಯುಕ್ತ ನಾಗೇಶ್, ಅಧಿಕಾರಿಗಳಾದ ಆರತಿ, ಡಿವೈಎಸ್ಪಿ ಡಾಕ್ಟರ್ ದೇವರಾಜ್ ಬಿ, ಎಪಿಎಂಸಿ ಅಧ್ಯಕ್ಷರಾದ ಶ್ರೀ ಬನ್ಸಿಲಾಲ್ ಭೋರಾಳೆ,
ಪುರಸಭೆ ಸದಸ್ಯರಾದ ಶ್ರೀ ಓಂಕಾರ್ ಮೋರೆ, ಅಶೋಕ್ ಗಾಯಕ್ವಾಡ್, ಮಾಣಿಕಪ್ಪ ರೇಷ್ಮೆ, ಪ್ರಮುಖರಾದ ಶೇಖರ್ ವಂಕೆ, ರಾಜ್ಕುಮಾರ್ ಮೋರೆ, ಟಿಂಕು ರಾಜ್ಭವನ್, ಜೈಪಾಲ್ ಭೋರಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲರೂ ಈ ಮಹಾಮಾರಿಯಿಂದ ತತ್ತರಿಸಿ ಹೋಗಿದ್ದಾರೆ. ಕರ್ನಾಟಕದಲ್ಲಂತೂ ಮಾರಣ ಹೋಮ ನಡೀತು. ಲಕ್ಷಾಂತರ ಜನ ಮೃತಪಟ್ಟಿದ್ದಾರೆ. ಕೋಟ್ಯಾಂತರ ಜನರಿಗೆ ಸೋಂಕು ತಗುಲ್ತು. ಒಂದು ಕಡೆ ನಮ್ಮೆಲ್ಲರ ಜೀವ ಅತ್ಯಂತ ಅಮೂಲ್ಯವಾದಂಥದ್ದು. ಮತ್ತೊಂದು ಕಡೆ ಜೀವನೋಪಾಯ. ಜೀವನೂ ಬೇಕು, ಜೀವನೋಪಾಯನೂ ಬೇಕು. ಜೀವ ಇದ್ರೆ ಜಗತ್ತು, ಜೀವ ಇತ್ತು ಜೀವನೋಪಾಯ ಇಲ್ಲದೆ ಇದ್ರೆ ಒಟ್ಟಿಗೆ ಏನ್ ತಿಂತೀರಪ್ಪ? ಬೇಕಲ್ಲ, ದುಡಿಯುವ ಕೈಗಳಿಗೆ ಕೆಲಸ ಬೇಕು. ಕೊರೋನಾ ಏನ್ ಮಾಡ್ತು? ಜೀವಕ್ಕೂ ಧಕ್ಕೆ ಆಯ್ತು, ಜೀವನೋಪಾಯಕ್ಕೂ ಧಕ್ಕೆ ಆಯ್ತು. ಎರಡಕ್ಕೂ ಅನೇಕ ಜನರಿಗೆ ಕೊರೋನಾ ಬಂದು ಈ ರೋಗದಿಂದ ಬಯೋಡೀಸೆಲ್ ಮಾರಾಟ ಸ್ಥಗಿತಗೊಳಿಸುವಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶ ನೀಡಿದರ ಮಧ್ಯದಲ್ಲೂ ವ್ಯಾಪಾರಿಗಳು ರಾಜಾರೋಷವಾಗಿ ಯಥಾವತ್ ವ್ಯವಹಾರ ಮುಂದುವರೆಸಿದ್ದಾರೆ. ಬೀದರ್ ಜಿಲ್ಲಾ ಕೇಂದ್ರ ಸೇರಿದಂತೆ ಹುಮ್ನಾಬಾದ್, ಬಸವ ಕಲ್ಯಾಣ, ಭಾಲ್ಕಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಈ ಅಕ್ರಮ ದಂಧೆ ಕಳೆದ 5-6 ತಿಂಗಳಿನಿಂದ ವ್ಯಾಪಕವಾಗಿ ನಡೀತಾ ಇದೆ. ನಾನು ಆರಂಭಿಸಿ ಕೇವಲ 8 ದಿನವೂ ಆಗಿಲ್ಲ. ಅಷ್ಟರಲ್ಲೇ ಅಧಿಕಾರಿಗಳು ತಾಕೀತು ಮಾಡುತ್ತಿರುವ ಕುರಿತು ಬೇಸರ ತರಿಸಿದ್ದಾಗಿ ಡೀಸೆಲ್ ವ್ಯಾಪಾರಿಯೊಬ್ಬರು ಅಸಮಾಧಾನ ಹೊರಹಾಕಿದರು. ಅಕ್ರಮ ಡೀಸೆಲ್ ಮಾರಾಟದಿಂದ ತಮ್ಮ ವ್ಯವಹಾರ ಸಂಪೂರ್ಣ ಕುಸಿದಿದೆ. ಅವರ ವ್ಯವಹಾರ ಸ್ಥಗಿತಗೊಳಿಸುವಂತೆ ಜಿಲ್ಲೆಯ ಪೆಟ್ರೋಲ್ ಬಂಕ್ ಮಾಲೀಕರು ಇತ್ತೀಚೆಗಷ್ಟೇ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಅದರ ಪರಿಣಾಮ ಒಮ್ಮೆ ವಾರ್ನ್ ಮಾಡಿದರೂ ಗಂಭೀರವಾಗಿ ಪರಿಗಣಿಸದೆ ಇಂದು ವ್ಯಾಪಾರಿಗಳು ಯಥಾವತ್ ರಾಜಾರೋಷವಾಗಿ ಲಾರಿಗೆ ಡೀಸೆಲ್ ಹಾಕುತ್ತಿರುವುದು ಕಂಡುಬಂತು. ಮಧ್ಯ ಶನಿವಾರ ಪತ್ರಿಕೆಯೊಂದರಲ್ಲಿ ವಿಶೇಷ ವರದಿ ಪ್ರಕಟಗೊಂಡಿದ್ದನ್ನು ಗಂಭೀರ ಪರಿಗಣಿಸಿ ವಿವಿಧ ಕಡೆ ಕೆಲ ವರದಿಗಾರರು ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದತ್ತ ಮುಖ ಮಾಡಿದ್ದರೂ ಕಂಡುಬಂತು. ಇನ್ನು ಕೆಲವರು ಡೀಸೆಲ್ ವ್ಯಾಪಾರಿಗಳ ಜೊತೆ ಮಾತುಕತೆಯಲ್ಲಿ ತೊಡಗಿರುವುದು ಕಂಡುಬಂತು. ಇನ್ನೊಂದು ಕಡೆ ಜಿಲ್ಲಾಧಿಕಾರಿಯವರು ಅಕ್ರಮ ಡೀಸೆಲ್ ಮಾರಾಟ ಮಾಡುವ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವುದರ ಜೊತೆ ಆ ಸ್ಥಳ ಸೀಜ್ ಮಾಡಲು ಶುಕ್ರವಾರ ಆಹಾರ ಇಲಾಖೆ ಜಿಲ್ಲಾ ಉಪನಿರ್ದೇಶಕರಿಗೆ ಆದೇಶ ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಏಳಿಗೆಗಾಗಿ ಹಗಲಿರುಳು ದುಡಿಯುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು, ಸ್ವಾಮಿನಾಥನ್ ವರದಿ ಜಾರಿಗೆ ತರಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿವೆ. ಈರಣ್ಣ ಕಡಾಡಿ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಕಲಬುರಗಿ ವಿಭಾಗ ಬೀದರ್ ವತಿಯಿಂದ ಆಹಾರದ ಕಿಟ್ ವಿತರಣೆ. ಬೂಟ್ ಪಾಲಿಶ್ ಮತ್ತು ತರಕಾರಿ ಮಾರುವ ಮಹಿಳೆಗೆ ಕಿಟ್ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ. ರೇವಣಸಿದ್ದಪ್ಪ ಜಲಾದೆ. ಸಂತಪುರ್ ಸಿದ್ದರಾಮೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆ. ಪತ್ರಿಕೆ ಜನರ ಧ್ವನಿಯಾಗಿದೆ. ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು. ಬೆಲೆ ಕುಸಿತ ರೈತನ ಮೊಗದಲ್ಲಿ ನಗೆ ಮೂಡಿಸಿದ ಈರುಳ್ಳಿ ಶೇಖರಣಾ ಘಟಕ. ಈ ಯೋಜನೆಯ ಸದ್ಬಳಕೆಯಿಂದ ಆರ್ಥಿಕ ಸಂಕಷ್ಟದಿಂದ ಬಚಾವಾದ ರೈತರು. ಕಟ್ಟಡ ಕಾರ್ಮಿಕರಿಗೆ ಆಹಾರದ ಕಿಟ್ ವಿತರಣೆ. ಕೋವಿಡ್ನಿಂದ ಲಕ್ಷಾಂತರ ಜನ ಜೀವ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಕಾರ್ಮಿಕರಿಗೆ ಸಹಾಯ ಹಸ್ತದ ಅವಶ್ಯಕತೆ ಇದೆ. ಶಾಸಕ ಈಶ್ವರ್ ಖಂಡ್ರೆ. ಎಗ್ಗಿಲ್ಲದೆ ಸಾಗುತ್ತಿದೆ ಬಯೋಡೀಸೆಲ್ ಅಕ್ರಮ ಮಾರಾಟ ದಂಧೆ. ಅಧಿಕಾರಿಗಳ ಆದೇಶಕ್ಕೂ ಕಿಮ್ಮತ್ತಿಲ್ಲ ಇಲ್ಲಿ. ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಯಥಾವತ್ತಾಗಿ ನಡೆಯುತ್ತಿದೆ ಅಕ್ರಮ ಮಾರಾಟ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.